ಕುಟ್ಟಿ ಹೊಯ್ ಕುಟ್ಟಿ ಒನ್ನೆ ಕುಟ್ಟಿ ಒಲ್ಲ ಅಮ್ಮ ಕುಚ್ಚಿ 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 ಮರಿ ಕುಟ್ಟಿ ಕುಟ್ಟಿನ ನೀನು ಕುಟ್ಟಿ ಮಗಳ ನೀನು ಚಿನಿ ಕುಟ್ಟಿ ಕುಟ್ಟಿ ಕುಚ್ಚಿ ಕುಚ್ಚಿ ಹೋನದು ಇಲ್ಲ ಗಾಯ ಆಗ್ಬಿಟ್ಟೈತೆ ಗಾಯ ಆಗ್ಬಿಟ್ಟೈತಾ ಕುಟ್ಟಿಗೆ ಗುಟ್ಟಿ ಗಾಯ ಗಂಟೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ ಬಂದಿದ್ದೀನಿ, ಚೂಡಳ್ಳಿ ಅಂತ. ಸೊ ಇಲ್ಲಿ ಅಂದರೆ ಇದು ಕಾಡು ಮಧ್ಯದಲ್ಲಿರೋದು ಈ ಊರು ಆಯ್ತಾ. ಸೊ ಇಲ್ಲಿಗೆ ನಾನು ನಮ್ಮ ಮಮ್ಮಿ ಅಪ್ಪ ಬಂದಿದ್ದೀವಿ, ಬಿಕಾಸ್ ನಮ್ಮ ಅಕ್ಕಗೆ ಪಾಪ ಆಗಿತ್ತು. ಸೊ ಬಂದಿದ್ದೀವಿ ಹೀಗೆ ಒಂದು ವಿಸಿಟ್. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಲಿಲ್ಲ, ಮಾಡೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ಬಂದು ನೋಡಾದ್ಮೇಲೆ ಮಾಡಬೇಕಂತಂದ್ಬಿಟ್ಟು ಇವಾಗ ಮಧ್ಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಕುಟ್ಟಿ ಜಾಗ, ಏನಂತಾರೆ ಇದಕ್ಕೆ, ಏನೋ ಅಂತಾರೆ ನೋಡಿ ಇದೆ. ಇದು ಕೊಟ್ಟಿಗೆ, ಇಷ್ಟು ಫುಲ್ಲು ಕೊಟ್ಟಿಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ಆಫರ್ಗೂ ಏನು ಕೊಟ್ಟಿಗೆ. ಇದು ಹಳೆ ಮನೆ ಮಮ್ಮಿ, ಹಿಂದೆ ಐತೆ ಮಮ್ಮಿ, ಇಲ್ಲಲ್ಲ. ಇದು ಹಳೆ ಮನೆ ನೋಡ್ತಾ ಇದೀಯ ನೀನು. ಇಲ್ಲಿ ಬರೀ ವೇಸ್ಟ್ ಸಾಮಾನುಗಳು ಹಾಕೊಂಡಿದ್ದಾರೆ. ಎಷ್ಟು ಚೆನ್ನಾಗೈತೆ ಗೊತ್ತಾ ಅದು ಕುಟ್ಟಿ. ಅಮ್ಮ ಇಲ್ಲ, ಅದ್ ಮಾತ್ರ ಇದೆ. ಕಾಡಿಗೆ ಬಿಟ್ಟವ್ರಂತ, ಬರುತ್ತಂತ ಅದೇನೆ ಮೇಯ್ಕೊಂಡು. ಮರಿಗಳು ನೋಡು, ಅದ್ರ ಅಮ್ಮ ಫುಲ್ಲು ಸ್ಕೆಚ್ ಆಗ್ತೈತೆ, ನಾವೆಲ್ಲ ಎತ್ಕೊಬಿಡ್ತೀವೋ ಅಂತ. ಕುಟ್ಟಿ ಮಗಳು ತಂಗಿ ಮಮ್ಮಿ ಬಿಡಮ್ಮಿ. ಅದೇನಮ್ಮಿ ಮಾಡ್ತೀವಿ ನಿನಗೆ, ಹಂಗ ಹೊಡಿತೀಯಲ್ಲ ಮಕ್ಳಿಗೆ ಹೊಡ್ದಂಗೆ ಪಾಪ. ಬಿಡವ ಆಯ್ತು. ಸಾರ್ಕೋತಾ ಇದೆಯಾ? ಪೋಸ್ ಕೊಡು, ಬೇಡವಾ? ಬಾ ಪೋಸ್ ಕೊಡು. ಹಂಗನ್ನು ತುಂಬುತ್ತದೆ. ಬಿಡಮ್ಮಿ, ಕಣ್ಣೋಡು, ಕಣ್ಣು ಬಾ. ಓಡ್ಬೋತಾ ಇದೆಯಾ ನನ್ನ ಹತ್ರ? ಬಾ ಬಾ, ಬರಲ್ವಾ? ಬಾ ಹೋಗೋಣ, ಬಾ ಹೋಗೋಣ. ಬಾಕ್ಲಿಗೆ ಲಾಸ್ಟ್ ಅದು. ಚಡ್ಡಿ ಎಲ್ಲೋ ನಿಂದು? ಓಯ್ ಓಡೋಗ್ಬಿಟ್ಟ. ಇದು ಮುಂದಕ್ಕೆ ಹೊಸ ಮನೆ ಕಟ್ಕೊಂಡಿರೋದು ಇವರು. ಹಿಂದೆ ಎಲ್ಲ ಹಳೆ ಮನೆ ಇತ್ತು, ಅದನ್ನ ಕೊಠಡಿ ಮಾಡ್ಕೊಂಡಿದ್ದಾರೆ. ಅಲ್ಲ ಸಾರಿ, ಇದು ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ. ಇವಾಗ ಇದು ಹೊಸ ಮನೆ ಇಲ್ಲಿ. ಯಾಕೆ ರಕ್ಕಿ? ಬಾ ರಾಕಿ. ಮಾಡಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀರಾ? ಏನ್ ದೊಡ್ಡಮ್ಮ?
ಅಷ್ಟೇ ಮಾಡಿಟ್ಕೊಂಡ್ಬಿಟ್ರೆ ಹೊಯ್ ಕರಿಯ ಹೋಗಿಚೆ ಬಂದಿಲ್ ಮಲ್ಕೊಂಡಿದ್ಯಾ? ಅಷ್ಟು ನೀಟಾಗಿ ಕಾಣಲ್ವೇ ಊರು. ಕಾಡು ಮಧ್ಯದಲ್ಲಿ ಏನೋ ಒಂದು ಇವಾಗ ಒಂದು 30 ಮನೆ ಇದೆ. ಸೊ ಮುಂಚೆ ಇಷ್ಟು ಇರಲಿಲ್ಲ. ಮುಂಚೆ ಏನೊಂದು 15 ಮನೆ ಇತ್ತೇನೋ. ಆನೆಗಳೆಲ್ಲ ಇಲ್ಲೇ ರೋಡಿಗೆ ಬರ್ತಿತ್ತು ಅವಾಗ. ನಾನು ಚಿಕ್ಕ ಹುಡುಗಿ ಅಂದರೆ ಲೈಕ್ ಒಂದು 12 ಸ್ಟ್ಯಾಂಡರ್ಡ್ ಆ ಟೈಮಲ್ಲಿದ್ದಾಗ ಉದ್ದಕ್ಕೂ ಬರ್ತಿದ್ದು. ಇವಾಗ ಇಂಪ್ರೂವ್ ಆಗಿಬಿಟ್ಟು ಎಲ್ಲ ಮನೆಗಳು ಕಟ್ಕೊಬಿಟ್ಟಿದ್ದಾರೆ. ಪಾಪು ಅಲ್ಲಿ ರೂಮ್ನಲ್ಲಿ ತೊಟ್ಲಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಇಲ್ಲೇ. ರಾಕಿ ರಾಕಿ ಏನ್ ಗೊರಂತ ಇದೆಯಾ ನನಗೇನ ಇಷ್ಟೊತ್ತವರೆಗೂ ಮೇಲೆಲ್ಲ ಮಲ್ಕೋಬಿಟ್ಟು? ಹಾ ಇನ್ನೇನು ಹೊರಡ್ಬೇಕಾದ್ರೆ ನಮ್ಮ ಶೋಭಾಗ ಮೊಟ್ಟೆ ಬೋಂಡ ಮಾಡ್ಕೊಡ್ತು. ತಿನ್ಕೊಂಡು ಮನೆ ಕಡೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಬಸ್ಗೆ ಅಂದ್ಬಿಟ್ಟು ವೇಟ್ ಮಾಡಕ್ ಹೋಗ್ತಾ ಇದೀವಿ. ರೋಡ್ ಸೈಡ್ ಅಲ್ಲಿ ನೋಡಿ ಫುಲ್ಲು ಎಲ್ಲರೂ ಪ್ರತಿಯೊಬ್ರು ಪ್ರತಿ ಮನೆಗೂ ಕೂಡ ಏನಂತಾರೆ ಅದು ಅವರೆಕಾಳು ಏನೇನೋ ಬೇರೆ ಬೇರೆ ತರದ ಕಾಳುಗಳನ್ನೆಲ್ಲ ರೋಡ್ಗೆ ಹಾಕಿ ಏನೋ ಮನೆಗೆ ಬೇಕಾಗುವಷ್ಟು ಕಾಳುಗಳನ್ನ ಮಾಡ್ಕೊಂತಿದ್ದಾರೆ. ನಾವೆಲ್ಲ ಸಿಟಿನಲ್ಲಿ ಅಂಗಡಿನಲ್ಲಿ ತಗೊಂತೀವಿ. ಬಟ್ ಅವರು ಎಲ್ಲ ಅವ್ರವ್ರೇ ಬೆಳೆದು ಅಲ್ಲಿ ಅವರೇ ಒಣಗಿಸಿ ಕಾಳುಗಳನ್ನ ಮಾಡ್ಕೊಂತಾರೆ. ಸೊ ಫೈನಲಿ ಕಾಡ್ ಮಧ್ಯದಲ್ಲಿ ಬಸ್ಸು ಕೂಡ ಬಂತು. ದಿನಕ್ಕೆ 4 ಟೈಮ್ ಏನೋ ಅಷ್ಟೇ ಬಸ್ ಇರೋದು ಇಲ್ಲಿಗೆ. ಸೊ ಹೋಗ್ತಾ ಇಲ್ಲಿ ನೋಡಿ ನೈಟ್ ಅಂದ್ರೆ ನಾವು ಹೋಗಿದ್ ನೈಟ್ಗೆ ಅಲ್ಲಿ ಆನೆಗಳು ಬಂದಿದ್ದಂತೆ. ಫುಲ್ಲು ತೋಟದಲ್ಲಿ ಮೇವೆಲ್ಲ ತಿನ್ಕೊಂಡು ನೋಡಿ ಬಾಳೆ ಮರಗಳನ್ನೆಲ್ಲ ತುಳಿದು ಹಣ್ಣೆಲ್ಲ ತಿಂದು ಏನು ಹಸುಗಳಿಗೆ ಎಮ್ಮೆಗಳಿಗೆಲ್ಲ ಹುಲ್ಲಿಟ್ಟಿರ್ತಾರಲ್ಲ ಎಲ್ಲನೂ ತಿಂದು ಹೋಗಿದ್ಯಂತೆ ನೈಟ್ ಅಷ್ಟೇ. ಸೊ ಇಲ್ಲಿ ಒಂಥರ ಕಾಮನ್ ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಮನೆ ಕಡೆ ಒಂದು ಗುಡಿಸಲು ತರ ಕಾಣಿಸ್ತಿದಲ್ಲ, ಅಲ್ಲಿ ನಮ್ ದೊಡ್ಡಪ್ಪ ಮಲ್ಕೊಳ್ಳೋದು ನೈಟ್ ಟೈಮ್. ಆನೆಗಳು ಬಂದ್ರೆ ಅದನ್ನ ಓಡಿಸೋದಕ್ಕೆ ಅಂತ ಹೀಗೆ ಪ್ರತಿಯೊಂದು ಮನೆಯವರು ಕೂಡ ಅವ್ರ ತೋಟದಲ್ಲಿ ಮರದ ಮೇಲೆ ಅಥವಾ ಎಲ್ಲೆಲ್ಲ ಆಗುತ್ತೆ